ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಎಲ್ಲ ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆ ಆಗಿದೆ. ಏಪ್ರಿಲ್ 2ನೇ ತಾರೀಕು ನೀವೆಲ್ಲರೂ ಸಹ ವಿಜ್ಞಾನ ಪರೀಕ್ಷೆನ ಬರಲಿದ್ದೀರಾ. ನಿಮ್ಮೆಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ನಾನು ಅನೇಕ ಶಾಲೆಗಳನ್ನ ನೋಡಿದಾಗ ಈಗಾಗಲೇ ನಮ್ಮ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ 2024-25 ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷಾ ದೃಷ್ಟಿಯಿಂದ ಚಿತ್ರರಚನಾ ಕೌಶಲದ ಅಡಿಯಲ್ಲಿ ಈ ವರ್ಷ 17 ಚಿತ್ರಗಳನ್ನ ನಿಗದಿ ಮಾಡಿದ್ದಾರೆ. ಅಂದರೆ ಚಿತ್ರಗಳ ಸಂಖ್ಯೆ ಕಡಿಮೆ ಆಗಿದೆ. ಆದರೂ ಸಹ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳು ಇದುವರೆಗೂ ಸಹ ಯಾವ್ಯಾವ ಚಿತ್ರಗಳು ಅಂತೇಳಿ ಕೆಲವೊಬ್ಬರಿಗೆ ಗೊತ್ತಿರ್ಬೋದು. ಆದರೆ ಬಹುತೇಕ ವಿದ್ಯಾರ್ಥಿಗಳನ್ನ ನೋಡಿದಾಗ ನಾನು ತುಂಬ ಶಾಲೆಗಳು ಗಮನಿಸಿದಾಗ ಮತ್ತು ಸಹ ಎಲ್ಲ ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತೀರಾ. ಹಾಗಾಗಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ದೃಷ್ಟಿಯಿಂದ ಏನು 10ನೇ ತರಗತಿಯ ಬೋರ್ಡ್ ನಿಗದಿಪಡಿಸಿದೆಯೋ ಆ 17 ಚಿತ್ರಗಳನ್ನ ನೀವು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತಾ, ಯಾವ್ಯಾವ ಚಿತ್ರಗಳನ್ನ ನಮ್ಮ SSLC ಬೋರ್ಡ್ ನಿಗದಿ ಮಾಡಿದೆ ಅಂತ ನೋಡೋಣ. ಮೊದಲಿಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಪಾಠದಲ್ಲಿ ನಿಮಗೆಲ್ಲ ಗೊತ್ತಿದೆ. ಚಿತ್ರ ಸಂಖ್ಯೆ 1.6ರಲ್ಲಿ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಬರುತ್ತೆ. ಇನ್ನು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಚಿತ್ರದ ಸಂಖ್ಯೆ 2.1 ಯಾವ ಚಿತ್ರ ಅಂತ ನೋಡಿದರೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ಬರುತ್ತೆ. ಲೋಹಗಳು ಮತ್ತು ಅಲೋಹಗಳು ಪಾಠ ನೋಡಿದಾಗ ಈ ಪಾಠದಲ್ಲಿ 2 ಚಿತ್ರಗಳು ಬರ್ತವೆ. 3.3, 3.12 ಅಂದರೆ ಲೋಹದ ಮೇಲೆ ಅಭೆಯ ವರ್ತನೆಯ ಚಿತ್ರ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ ಬರುತ್ತೆ. ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಅನೇಕ ಚಿತ್ರಗಳನ್ನ ತೆಗೆದಿದ್ದಾರೆ. 5.3 ಚಿತ್ರ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ ಚಿತ್ರ, 5.10 ಮನುಷ್ಯನ ಹೃದಯದ ಛೇದ ನೋಟ, 5.14 ನೆಫ್ರಾನ್ನ ರಚನೆ. ಅಂದರೆ ಜೀವಕ್ರಿಯೆಗಳು ಪಾಠದಿಂದ ಕೇವಲ 3 ಚಿತ್ರಗಳು ಬರ್ತವೆ. ಹಿಂದಿದ್ದಂತಹ ಜೀರ್ಣಾಂಗ ವ್ಯೂಹ ಆಗಲಿ ಅಥವಾ ವಿಸರ್ಜನಾಂಗ ವ್ಯೂಹ ಈ ವರ್ಷ ಇಲ್ಲ. ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠಕ್ಕೆ ಬಂದರೆ ಚಿತ್ರದ ಸಂಖ್ಯೆ 6.3 ಮಾನವನ ಮೆದುಳಿನ ಚಿತ್ರ, ನ್ಯೂರಾನ್ ಚಿತ್ರ ಅಲ್ಲಿ ಬರಲ್ಲ, ನರಕೋಶ ಚಿತ್ರ ಆ ಪಾಠದಿಂದ ಬರಲ್ಲ ಈ ವರ್ಷ. ಕೇವಲ ಮಾನವನ ಮೆದುಳು ಮಾತ್ರ ಬರುತ್ತೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕಕ್ಕೆ ಸಂಬಂಧಪಟ್ಟಂತೆ ಚಿತ್ರದ ಸಂಖ್ಯೆ 7.8 ಶಲಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಘಟಕದಿಂದ ಚಿತ್ರ ಸಂಖ್ಯೆ 9.7 ಅಲ್ಲಿ ಒಟ್ಟು ನಿಮ್ನ ದರ್ಪಣದಿಂದ ಉಂಟಾದಂತಹ ಪ್ರತಿಬಿಂಬಗಳ ರೇಖಾಚಿತ್ರಗಳು ABCDE ಮತ್ತು F ಚಿತ್ರ ಅಂದರೆ 6 ಚಿತ್ರಗಳು ಬರ್ತವೆ. ಅದೇ ಪಾಠದಲ್ಲಿ 9.16 ಚಿತ್ರ ಸಂಖ್ಯೆ ವಸ್ತುವಿನ ವಿಭಿನ್ನ ಸ್ಥಾನಗಳಲ್ಲಿ ಪೀನ ಮಸೂರದಿಂದ ಉಂಟಾಗುವಂತಹ ಪ್ರತಿಬಿಂಬದ ಸ್ವಭಾವ, ಸ್ಥಾನ ಮತ್ತು ಗಾತ್ರ. ಇಲ್ಲೂ 6 ABCDE ಮತ್ತು F ಚಿತ್ರಗಳು ಅಂದರೆ 6+6 12 ರೇಖಾಚಿತ್ರಗಳು ಬೆಳಕು ಪಾಠದಿಂದ ಬರ್ತಿದ್ದಾವೆ. ನಿಮ್ನ ದರ್ಪಣ ಮತ್ತು ಪೀನ ಮಸೂರದಿಂದ. ಇನ್ನು ಮಾನವ ಕಣ್ಣು ಮತ್ತು ವರ್ಣಮಯ ಜಗತ್ತಿಗೆ ಬಂದರೆ ಚಿತ್ರ ಸಂಖ್ಯೆ 10.6 ಇಲ್ಲಿ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆ ಚಿತ್ರ ಬರುತ್ತೆ. ಮಾನವನ ಕಣ್ಣಿಲ್ಲ ಆ ಪಾಠದಲ್ಲಿ ಕೇವಲ ಒಂದೇ ಚಿತ್ರ 10.6 ಬಿಳಿ ಬಣ್ಣದ ರೋಹಿತರ ಪುನರ್ ಸಂಯೋಜನೆ ಚಿತ್ರ. ವಿದ್ಯುತ್ ಶಕ್ತಿ ಪಾಠಕ್ಕೆ ಬಂದರೆ ಇದರಲ್ಲಿ 4 ಚಿತ್ರಗಳು ಬರ್ತವೆ. 3 ಚಿತ್ರ 1 ಕೋಷ್ಟಕ. ಚಿತ್ರ ಸಂಖ್ಯೆ 11.1 ಒಂದು ಸರಳ ವಿದ್ಯುತ್ ಮಂಡಲದ ರೇಖಾಚಿತ್ರ. ಕೋಷ್ಟಕ 11.1 ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಚಿಹ್ನೆಗಳು. 11.6 ಸರಣಿ ಕ್ರಮದಲ್ಲಿರುವ ರೋಧಕಗಳು. 11.7 ಸಮಾಂತರವಾಗಿರುವ ರೋಧಕಗಳು ಚಿತ್ರ. ಅಂದರೆ ವಿದ್ಯುತ್ ಶಕ್ತಿ ಪಾಠದಿಂದ 3 ಚಿತ್ರ 1 ಕೋಷ್ಟಕವನ್ನು ನೋಡ್ಕೊಬೇಕಾಗುತ್ತೆ. ಇನ್ನು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದಿಂದ 12.6 ಚಿತ್ರ ಸಂಖ್ಯೆ ಅದರಲ್ಲಿ ಒಂದು ನೇರವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವಂತಹ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಚಿತ್ರ. ಒಟ್ಟು 17 ಚಿತ್ರಗಳು ಈ ವರ್ಷ ನಿಗದಿ ಮಾಡಿದರೆ ಈ 17 ಚಿತ್ರಗಳ ಮಾತ್ರ ಈ ವರ್ಷ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಸುಲಭವಾಗಿ ನೀವೆಲ್ಲರೂ ಸಹ 12 ಅಂಕಗಳನ್ನ ಗಳಿಸ್ತೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಚಿತ್ರಗಳು ಮಾತ್ರ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದಿ ಬೆಸ್ಟ್.